ನಮಸ್ಕಾರ ಉಪನ್ಯಾಸಕರೇ. ಇಲ್ಲಿ ಕಾಂತ್ ಕುಮಾರ್ ಸರ್ ಅವರು ಯಾರನ್ನ ಬೈದಿಲ್ಲ. ಅವರು ಯು ಜಿ ಸಿ ನಿಯಮವನ್ನು ಪಾಲನೆ ಮಾಡಲಿಲ್ಲ ಅಂದರೆ ಕೋರ್ಟ್ ಆದೇಶದ ಪ್ರಕಾರ ನಿಮ್ಮ ಮೇಲೆ ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಕಾಮನ್ ಆಗಿ. ಮತ್ತು ಕಂಟೆಂಟ್ ಆಫ್ ಕೋರ್ಟ್ ಆದಾಗ ಅದು ಏನಿದೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಕ್ವಾಲಿಫೈಡು ನಾನ್ ಕ್ವಾಲಿಫೈಡು ಅಂತ ಅವ್ರೇನೋ ಇದು ಮಾಡಿಲ್ಲ. ವಿಷಯ ಒಂದು. ಇನ್ನೊಂದು, ಕೆಲವರು ಕರಿತಾ ಇದ್ದಾರೆ, ಸೇವಾ ಭದ್ರತೆಗಾಗಿ ಬೆಳಗಾವಿ ಅಧಿವೇಶನಕ್ಕೆ ಸ್ಟ್ರೈಕಿಗೆ ಹೋಗೋಣ ಬರ್ರಿ. ಸ್ವಾಮಿ, ಒಳಗೆ ಹೋದ್ರೆ ಸಾಕಾಗೈತೆ. ನಾವು ಈಗ ಹೊರಗಡೆ ಇದ್ದೀವಿ, ರಿಲೀವ್ ಆಗಿದ್ದೀವಿ. ಈಗ ಒಳಗಡೆ ಹೋದರೆ ಸಾಕಾಯಿತು ಒಂದು. ಇನ್ನೊಂದು, ಮೊನ್ನೆ ಕೌನ್ಸ್ಲಿಂಗ್ ಮಾಡುವಂಥ ಸಮಯದಲ್ಲಿನೇ ಮಂಜುಶ್ರೀ ಮೇಡಮ್ ಅವ್ರು ಹೇಳಿದ್ದಾರೆ ಏನು ಅಂತಂದರೆ, ಇವರಿಗೆ ಭದ್ರತೆ ಕೊಡೋಕ್ಕೋಸ್ಕರನೇ ಯು ಜಿ ಸಿಯನ್ನು ನಾವು ಮಾಡ್ತಾಯಿದ್ದೀವಿ, ಯು ಜಿ ಸಿ ರೂಲ್ಸನ್ನು ಮಾಡ್ತಾಯಿದ್ವಿ ಅಂತೇಳಿ ಕೇಸಿ ಇಲಾಖೆ ಮಾಡುತ್ತೆ. ಇದರಿಂದ ಹೋರಾಟ ಮಾಡುವಂಥ ಅವಶ್ಯಕತೆ ಸದ್ಯ ಇಲ್ಲ ಅಂತ ಕಾಣುತ್ತೆ. ಮೊದಲು ಒಳಗೋಣ. ಎಷ್ಟೋ ಕುಟುಂಬಗಳು ಇವತ್ತು ಹೊರಗಡೆ ಇದ್ದಾರೆ. ಮೊನ್ನೆ ಕೌನ್ಸ್ಲಿಂಗ್ ಆಗಿದೆ, ಅದ್ರ ಬಗ್ಗೆ ಒಳಗಡೆ ಹೋಗಿ ಜಾಯಿನ್ ಆಗೋದು ಭಾಳಷ್ಟು ಈಗ ಮುಖ್ಯ ಇದೆ. ಅದನ್ನು ನೋಡ್ಕೊಳ್ಳೋಣ. ಸುಮ್ಮನೆ ಹೇಳ್ತಾರೆ ಎಲ್ಲ ಹೋಗೋಣ, ಬೆಳಗಾವಿಗೆ ಹೋಗೋಣ್ರಿ ಹೋರಾಟಕ್ಕೋ. ಅಲ್ಲಿ ಹೋಗಿ ಏನು ಮಾಡೋದೈತಿ ಇನ್ನು? ಅಲ್ಲಿ ಹೋಗಿ ಏನಂತ ಹೋರಾಟ ಮಾಡೋದೈತಿ ಇನ್ನು? ಹೊರಗಡೆನೇ ಇದ್ದೀವಿ, ಈಗ ಒಳಗಡೆನೇ ಇಲ್ಲಲ್ಲ. ಈಗ ರಿಲೀವ್ ವರ್ಕಿಂಗ್ ಡೇ ಮುಗಿತು, ಈಗ ಹೊರಗಡೆ ಇದ್ದಂಗೆ. ಒಳಗಡೆ ಇದ್ದನೇ ಹೋರಾಟ ಮಾಡಿದ್ರೆ ಓಕೆ. ಇನ್ನು ಒಳಗಡೆ ಇದ್ದ ಹೊರಗಡೆ ಇದ್ದ ಕೇಸಿ ಏನಂತ ಹೋರಾಟ ಮಾಡೋಕ್ಕಾಗುತ್ತೆ? ಆಮೇಲೆ ಇಲಾಖೆನೇ ಹೇಳಿದೆಯಲ್ಲ ಮಂಜುಶ್ರೀ ಮೇಡಮ್ ಅವರು, ಇವ್ರನ್ನ ಯು ಜಿ ಸಿ ನಿಯಮದ ಪ್ರಕಾರ ತುಂಬಿಕೊಳ್ಳುವಂಥ ಉದ್ದೇಶ ಇವರಿಗೆ ಭದ್ರತೆ ಕೊಡಬೇಕು ಅಂತೇಳಿ ಕೇಸಿ ಅದರ ನಿಟ್ಟಿನಲ್ಲಿ ಇಲಾಖೆ ಮತ್ತು ಸರ್ಕಾರ ಮಾಡುತ್ತೆ. ಹೋರಾಟದ ಅವಶ್ಯಕತೆ ಇಲ್ಲ. ಮತ್ತು ನೀವೆಲ್ಲರೂ ಅತಿಥಿ ಉಪನ್ಯಾಸಕರನ್ನು ಹೋರಾಟ ಅಂತ ಹೇಳಿ ಕೇಸಿ ದಾರಿ ತಪ್ಪಿಸುವಂಥ ಕೆಲಸ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನೀವು ಕೂಡ ಅತಿಥಿ ಉಪನ್ಯಾಸಕರ ಅರ್ಥ ಮಾಡಿಕೊಡ್ರಿ. ಸದ್ಯ ಒಳಗೆ ಹೋಗೋಣ, ಹೊರಗಡೆ ಇದ್ದೀವಿ ನಾವು. ಒಳಗಡೆ ಹೋದ ಮೇಲೆ ಮತ್ತು ಇಲಾಖೆ ಮಾಡಲಿಲ್ಲ ಅಂದರೆ ಆಮೇಲೆ ಹೋರಾಟ ಮಾಡಿದ್ರಾಯ್ತು ನಿಯಮದ ಪ್ರಕಾರ. ಸುಮ್ಮನೆ ಈಗ ಹೋರಾಟಕ್ಕೆ ಹೋಗಿ ಏನು ಮಾಡೋದಿದೆ ಇನ್ನು? ದಯವಿಟ್ಟು ಅರ್ಥ ಮಾಡಿಕೊಡ್ರಿ. ಈಗ ಒಳಗಡೆ ಜಾಯ್ನಿಂಗ್ ಆಗಬೇಕು, ಅದನ್ನು ನೋಡಿರಿ ಪ್ರೊಸೆಸ್ ಹೆಂಗಿದೆ ಅಂತೇಳಿ.